ನಮಸ್ಕಾರ, ಸಿಂಚನಾ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಇವತ್ತಿನ ನಮ್ಮ ಹೊಸ ರೆಸಿಪಿ ಅಕ್ಕಿ ಹಪ್ಪಳ ಮಾಡುವುದನ್ನು ನೋಡೋಣ ಬನ್ನಿ. ನೋಡಿ, ಇದು ತುಂಬಾ ಟೇಸ್ಟಿಯಾಗಿರುತ್ತದೆ. ನೋಡಿ, ಇದನ್ನು ನಾವು ನೀರಿನ ಉಗಿಯಿಂದ ಮಾಡುವುದು. ನೋಡಿ, ಇವಾಗ ನಾವು ಮೊದಲಿಗೆ 2 ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೇನೆ. ನೋಡಿ, ಈ ಅಕ್ಕಿಯನ್ನು ನಾವು 3 ದಿನ ನೆನೆಯಲು ಇಡಬೇಕು. 3 ದಿನದವರೆಗೂ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಚೆನ್ನಾಗಿ ತೊಳೆದು ಇಡಬೇಕು. ನೋಡಿ, ಇವಾಗ 3 ದಿನದ ನಂತರ ಈಗ ಈ ಅಕ್ಕಿಯನ್ನು ಮಿಕ್ಸಿ ಮಾಡಿ. ನೋಡಿ, ಈ ಅಕ್ಕಿ ತುಂಬಾ ಸ್ಮೂತಾಗಿ ಮಿಕ್ಸಿ ಮಾಡ್ಕೋಬೇಕು ನಾವು. ನೋಡಿ, ಇವಾಗ ಇದು ಮಿಕ್ಸಿ ಆಗಿದೆ. ನೋಡಿ, ಸ್ವಲ್ಪ ನೀರಾಗೇ ಇರಬೇಕು ಇದು. ನೋಡಿ, ಈ ಹದಕ್ಕೆ ಇರಬೇಕು ಹಿಟ್ಟು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಿಳು ಮಾಡಿಕೊಳ್ಳಿ. ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ನೋಡಿ, ಈ ಥರ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಇದಕ್ಕೆ ಪ್ಲೇಟಿಗೆ ಹಿಟ್ಟು ಹಾಕಬೇಕು. ನೋಡಿ, ಹಿಟ್ಟು ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನಿನಷ್ಟು ಹಾಕಿ. ನೋಡಿ, ಇದನ್ನು ಈ ಥರ ನೀಟಾಗಿ ಅಗಲ ಮಾಡಬೇಕು ಹಿಟ್ಟನ್ನು. ನೋಡಿ, ಇವಾಗ ಇದು ಅಗಲ ಆಗಿದೆಯಲ್ಲ, ಈ ಕಡೆಗೆ ಒಂದು ಬೊಗಣಿಯಲ್ಲಿ ನೀರು ಬಿಸಿಗೆ ಇಡಿ. ನೋಡಿ, ನೀರು ಚೆನ್ನಾಗಿ ಕುದಿಬೇಕು. ಈ ಬೊಗಣಿನ ಸೈಜಿಗೆ ಆಗುವ ಹಾಗೆ ಒಂದು ಪ್ಲೇಟನ್ನು ತಗೋಬೇಕು ನೀವು. ನೋಡಿ, ಇದಕ್ಕೆ ಇದು ಕರೆಕ್ಟಾಗಿದೆ. ಈಗ ನೀರು ಚೆನ್ನಾಗಿ ಕುದಿಬೇಕು ಇದನ್ನು. ನೋಡಿ, ನೀರು ಚೆನ್ನಾಗಿ ಕುದಿಯುವಾಗ ಈ ಪ್ಲೇಟು ಮೊದಲಿಗೆ ಈ ಥರ ಸೀದಾ ಇಡಬೇಕು. ಸ್ವಲ್ಪ ಹಿಟ್ಟು ಆರಿದ ನಂತರ ಈ ಪ್ಲೇಟನ್ನು ಉಲ್ಟಾ ಮಾಡಿ ಇಡಬೇಕು. ನೋಡಿ, ಇವಾಗ ಹಿಟ್ಟು ಆರಿದೆಯಲ್ಲ, ಈಗ ಪ್ಲೇಟು ಉಲ್ಟಾ ಇಡಬೇಕು. ಇದನ್ನು 1 ನಿಮಿಷ ಹೀಗೆ ಬಿಡಬೇಕು. ನೋಡಿ, ಇವಾಗ 1 ನಿಮಿಷ ಆಗಿದೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ನೀರಿನ ಉಗಿಯಲ್ಲಿ. ಇವಾಗ ಇದನ್ನು ತೆಗೆದು 1-2 ನಿಮಿಷ ಹಾಗೆ ಬಿಡಬೇಕು. ಈಗ ಮತ್ತೊಂದು ಪ್ಲೇಟು ಹೀಗೆ ಇಡಬೇಕು. ಸ್ವಲ್ಪ ಸೀದಾ ಇಟ್ಟು ನಂತರ ಮತ್ತೆ ಉಲ್ಟಾ ಮಾಡಬೇಕು. ನೋಡಿ, ಇವಾಗ ಹೀಗೆ ಉಲ್ಟಾ ಇಡಿ ಅದನ್ನು. ಇದನ್ನು ಕೂಡ 1 ನಿಮಿಷ ಹೀಗೆ ಬಿಡಿ. ಹೀಗೆ ಎಲ್ಲ ಹಿಟ್ಟು ಕೂಡ ಹೀಗೆ ಮಾಡ್ಕೋಬೇಕು ನೀವು ಒಂದೊಂದಾಗಿ. ನೋಡಿ, ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ನಿಧಾನವಾಗಿ 1 ಸ್ಪೂನಿನಿಂದ ಸ್ವಲ್ಪ ಬಿಡಿಸಿ ನಂತರ ಈ ಥರ ನೀಟಾಗಿ ತೆಗೆಯಿರಿ. ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ಹಪ್ಪಳ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ,
ಇದನ್ನು ಬಿಸಿಲಿನಲ್ಲಿ ಅಲ್ಲ, ಹಾಗೆ ಮನೆಯಲ್ಲೇ ಒಣಗಿಸ್ಬೇಕು. ಇದನ್ನು ನೋಡಿ, ಇದೇ ಥರ ಮಾಡಿ ನೀವು ಹಾಕಬೇಕು. ನೋಡಿ, ಇದು ಈಗ ಒಣಗಿದೆ. ನೋಡಿ, ಚೆನ್ನಾಗಿ ಎಲ್ಲವೂ ಒಣಗಿದೆ. ಈಗ ಇದನ್ನು ನಾನು ಕರೆದು ತೋರಿಸ್ತೇನೆ ನಿಮಗೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದನ್ನು ಕರೆಯಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂತ. ನೋಡಿ, ಈ ಥರ ಮಾಡಿ ನೀವು 1 ವರ್ಷದವರೆಗೂ ಕೂಡ ಇಟ್ಟು ತಿನ್ಬೋದು. ನೋಡಿ, ಇದನ್ನು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಗಲವಾಗ್ತಿದೆ ಅಂತ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಅಕ್ಕಿ ಹಪ್ಪಳ ರೆಡಿಯಾಗಿದೆ. ಥ್ಯಾಂಕ್ ಯು.